ಬಿಕೆ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಭಾರತ ದೇಶ ಹಿಂದಿನ ಕಾಲದಿಂದಲೂ ಕೃಷಿ, ಕಲೆ ಮತ್ತು ಸಂಸ್ಕೃತಿಯ ತವರೂರು. ಇದು ಹುಟ್ಟಿರುವುದು ಹಳ್ಳಿಗಳಿಂದಲೇ ಎಂದು ಹೇಳಿದರೆ ತಪ್ಪಾಗಲಾರದು. ಹೌದು, ತಲೆ ತಲಾಂತರದಿಂದಲೂ ಬರುತ್ತಿರುವ ಹಬ್ಬ ಆಚರಣೆ, ಹಳ್ಳಿಗಳಲ್ಲಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಮುಂದಿನ ಯುವಜನರಿಗೆ ಮುಟ್ಟಿಸುವ ಕಾರ್ಯ ಹಡಗಲಿಯ ಶ್ರೀ ಶಾರದಾ ಆದರ್ಶ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಒಬ್ಬರಿಗೊಬ್ಬರು ಸಹಾಯ ಮಾಡುವುದು, ಸಹಕಾರದ ಗುಣ, ಹೊಂದಿಕೊಂಡು ಬಾಳುವ ಸದ್ಗುಣ, ತಾಳ್ಮೆ, ಅವ್ಯಭಕ್ತಿ ಕುಟುಂಬಗಳು ಮತ್ತು ಜಾನಪದ ಕ್ರೀಡೆಗಳಾದ ಕುಂಟಿಬಿಲ್ಲೆ, ಚಿನ್ನಿದಾಂಡು, ಲಗೋರಿ, ಮರಿಕೋತಿಗಳ ಆಟ, ಅಜ್ಜ ಅಜ್ಜಿ ಹೀಗೆ ಸಂಬಂಧಗಳಿಂದ ಕೂಡಿದ ಹಳ್ಳಿ ಜೀವನದ ವಿಶೇಷತೆ ತಿಳಿಯಲು ಸೊಗಡು ಕಾರ್ಯಕ್ರಮ ನಡೆಸಲಾಯಿತು. ಬದಲಾಗುತ್ತಿರುವ ಸಮಯದಂತೆ ಎಲ್ಲವೂ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಲವು ಹೆಚ್ಚಾಗಿದೆ. ಅದಕ್ಕೆ ಹಳ್ಳಿ ಜೀವನದ ಮಹತ್ವ ಮಕ್ಕಳಿಗೆ ನೀಡುವುದು ಅನಿವಾರ್ಯವಾಗಿದೆ ಎಂದು ಜೆಡಿಎಸ್ ಮುಖಂಡರಾದ ಆಶಾರಾಣಿ ಹಿರೇಕುರ್ಬರವರು ಮಕ್ಕಳ ಕಲಿಕೋತ್ಸವ ಮತ್ತು ಪಾಲಕರ ಸಭೆ ಹಾಗೂ ಹಳ್ಳಿಯ ಸೊಗಡು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದರು. ಹಳ್ಳಿಯ ಮಕ್ಕಳು ಬಹಳ ಪ್ರತಿಭಾವಂತರು. ಅವರ ಜೀವನ ಕಲಿಕೆಯನ್ನು ಉದ್ದೇಶಿಸಿ ಮತ್ತು ಹಳ್ಳಿಯ ಜೀವನದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಮಸ್ತಾನ್ ಹಡಗಲಿ, PSI ಸುಭಾಷ್ ಗೌಡ ಪಾಟೀಲ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಬ್ಬಾಸ್ ಅಲಿ ಮುಲ್ಲಾ, ಶರಣ್ಬಸು ಗಂಗಾಶೆಟ್ಟಿ, ಪತ್ರಕರ್ತರಾದ ಪ್ರಭು ಕುಮಟಗಿ ಉಪಸ್ಥಿತರಿದ್ದರು. ಪ್ರತಿ ಸಲನೂ ಪೇರೆಂಟ್ಸ್ ಮೀಟಿಂಗ್ ಅಂತೇಳಿ ಪಾಲಕರ ಸಭೆ ಅಂತ ಕರಿತಿದ್ದೇವಲ್ರಿ. ಬರೀ ಪಾಲಕರ ಸಭೆ ಮಾಡೋದು ಹೋಗೋದು ಅವ್ರು ಕಂಪ್ಲೀಟ್ ಕೊಡೋದು ಇಷ್ಟೇ ಇರ್ತಿತ್ತು ರೀ. ಅದು ಈಗ ಏನಾಗಿದೆ ಅಂದರೆ ಇಲ್ಲಿ ಮಕ್ಕಳಿಗೆ ನಾವು ಅವರಲ್ಲಿ ಪ್ರತಿಭೆ ಏನದ ಅಂಥೇಳಿ ಪಾಲಕರಿಗೆ ತೋರಿಸ್ಕೊಡ್ಬೇಕಂಥೇಳಿ ನಾವು ಇದೊಂದು ಹಳ್ಳಿ ಸೊಗಡು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ ರೀ. ಕಲಿಕಾ ಕಾರ್ಯಕ್ರಮ ಅಂತ ರೀ. ಹೋದ ವರ್ಷನೂ ಹಳ್ಳಿ ಸೊಗಡು ಪಾರ್ಟ್ 1 ಮಾಡಿದ್ದೇವೆ ರೀ. ಈ ಸೆಕೆಂಡ್ ಟೈಮಲ್ಲಿ ಪಾರ್ಟ್ 2 ಮಾಡ್ತಿದ್ದೀವಿ. ಮಕ್ಕಳಲ್ಲಿ ತಮ್ಮ ಕಲಿಯೋದು, ತಮ್ಮಲ್ಲಿ ಏನೇನು ಪ್ರತಿಭೆಗಳಿದೆ ಅಂತ ಪೇರೆಂಟ್ಸ್ಗಳಿಗೆ ನಾವು ಪಡಿಸ್ಲಿಕ್ಕೆ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರೀ. ಹಳ್ಳಿಯಲ್ಲಿ ಹೇಗೆ ವಾತಾವರಣ ಹೇಗಿರುತ್ತೆ ಅಂದ್ರೆ ಈ ಥರ ಸಿಟಿಯಲ್ಲಿ ಎಲ್ಲರೂ ಈಗ ಹೆಚ್ಚಾನ ಸಿಟಿಯಲ್ಲಿ ಇರ್ತಾರೆ ರೀ. ಹಳ್ಳಿದೆಲ್ಲ ಏನಿರ್ಬೇಕು ಎಲ್ಲ ಸೊಗಡನ್ನ ಎಲ್ಲ ಮರೆತು ಬಿಟ್ಟಿರ್ತಾರೆ. ಅದೆಲ್ಲ ನಾವು ಪುನರ್ ಇದು ಮಾಡಿಸ್ಬೇಕಂತೇಳಿ ಇದೊಂದು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೇವೆ ರೀ. ಸಲ್ಮಾ ಹಡಗಲಿ ರೀ. ನಮಸ್ಕಾರ. ನಮ್ಮ ಶ್ರೀ ಶಾರದಾ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಳ್ಳಿಯ ಸೊಗಡು ಎಂಬ ನೂತನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಹಳ್ಳಿ ಮತ್ತು ಪಟ್ಟಣದಲ್ಲಿರುವವರಿಗೆ ಮತ್ತು ಹಳ್ಳಿಯಲ್ಲಿರೋರಿಗೆ ಏನು ವ್ಯತ್ಯಾಸ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈ ಹಳ್ಳಿಯಲ್ಲಿ ಕೆಲವೊಂದು ರಾಶಿಗಳು ಮಾಡುವಾಗ ಮತ್ತು ಕೆಲವು ಮಕ್ಕಳನ್ನು ಅಳುವಂಥ ಸಂದರ್ಭದಲ್ಲಿ ಆ ಮಕ್ಕಳನ್ನು ಜನಪದ ಗೀತೆಗಳ ಮುಖಾಂತರ ಆ ಮಕ್ಕಳಿಗೆ ರಂಭಿಸ್ತಾ ಇದ್ರು. ಇವಾಗ ಮಕ್ಕಳು ಅಳ್ಳಾಕತ್ತಿರಪ್ಪ ಅಂತಂದ್ರೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿಯ ತಿಳಿ ನೀರು ತಗೊಂಡು ನಿನ್ನ ಬಂಗಾರ ಮಾರಿ ತೊಳೆದೇನ ಅಂತ ಹಾಡ್ತಾ ಇದ್ರು. ಈ ರಾಶಿ ಮಾಡುವಂಥ ಸಂದರ್ಭದಲ್ಲಿ ರಾಶಿ ಹಂತಿ ಪದಗಳಂತ ಹಾಡ್ತಾಯಿದ್ರು. ಅಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮಕ್ಕಳೆಲ್ಲ ಈಗ ಪ್ರತಿಯೊಂದು ತರಗತಿಯಲ್ಲಿ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ, ನಮ್ಮಲ್ಲಿ 1ರಿಂದ 8ನೇ ತರಗತಿವರೆಗೂ ಕನ್ನಡ ಪುಸ್ತಕದಲ್ಲಿರುವಂಥ ಜನಪದ ಗೀತೆಗಳನ್ನು ಆ ಪುಸ್ತಕದಲ್ಲಿರುವಂಥ ಎಲ್ಲ ಜನಪದ ಗೀತೆಗಳನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳು. ಹಾಡಿನ ಮುಖಾಂತರ ಬೀಸುಕಲ್ಲಿನ ಪದ್ಯ ಆಗ್ಬೋದು, ಕರಡಿಯ ಕುಣಿತ ಆಗ್ಬೋದು, ಆಮೇಲೆ ಭಾಗ್ಯದ ಬಳೆಗಾರ ಆಗ್ಬೋದು, ಈ ರೀತಿ ಹಲವಾರು ಒಂದು ಜನಪದ ನೃತ್ಯಗಳನ್ನು ಮಾಡುವುದರ ಮುಖಾಂತರ ಆ ಪಾಲಕ ಮಹೋದಯರಿಗೆ ಮತ್ತು ಬಂದಂಥ ಅತಿಥಿ ಮಹೋದಯರಿಗೆ ತಮ್ಮ ಕಾರ್ಯಕ್ರಮದ ಇದು ಅಭಿನಯಿಸೋದ ಮುಖಾಂತರ ತಮ್ಮ ಈ ಜನಪದ ಒಂದು
ಜನಪದಕ್ಕೆ ಒಂದು ಬೆಲೆಯನ್ನು ತಂದುಕೊಟ್ಟಿದ್ದಾರೆ ನಮ್ಮ ಮುದ್ದು ವಿದ್ಯಾರ್ಥಿಗಳಂತ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಮೈಬೂಬ್ ಅಂತ. ನಾವು ಶ್ರೀ ಶಾರದಾ ಶಾಲೆ ಆದರ್ಶ ಶಾರದಾ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ.